ರೆಡಿಯಾಗಿದೆ, ಟೇಸ್ಟ್ ಮಾಡುವ ಹೇಗಿದೆ ಅಂತ. ಸೊ ಮೊದಲಿಗೆ ಇದನ್ನು ಕಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಕಿಚನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಅಂತ ನೋಡಿ. ನನ್ನ ಕೈಲಿದೆ ಗೋವನ್ ಸಾಸೇಜಸ್. ಇದಕ್ಕೆ ಗೋವಾದಲ್ಲಿ ಚೋರೀಸ್ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನು ಹೇಗಪ್ಪ ಅಡುಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳುವ ಅಂತ, ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಸೊ ಮೊದಲಿಗೆ ಏನು ಮಾಡಬೇಕಂದ್ರೆ, ನೀವು ಈ ಸಾಸೇಜಸನ್ನು ನೋಡ್ಬೋದು ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೋಡಿ, ಹೀಗೆ ದಾರದಲ್ಲಿ ಕಟ್ಟಿರ್ತಾರೆ. ಫಸ್ಟ್ ಈ ದಾರವನ್ನು ಕಟ್ ಮಾಡಿ ಇದರ ಒಳಗೆ ಮೀಟ್ ಏನಿರುತ್ತೆ ಅದನ್ನು ಸಪ್ರೇಟ್ ಮಾಡಬೇಕು. ಸೊ ಫಸ್ಟ್ ಆ ಕೆಲಸವನ್ನು ಮಾಡೋಣ. ದೆನ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋಣ. ಈ ಗೋವನ್ ಸಾಸೇಜ್ ಏನಿದೆ ಅದನ್ನು ದಾರದಲ್ಲಿ ನೋಡಿ ಹೀಗೆ ಕಟ್ಟಿರ್ತಾರೆ. ಇದು ಒಂದು ಹಳೆಯದಾದ ವಿಧಾನ. ಸಾಸೇಜನ್ನು ಈ ರೀತಿಯಾಗಿ ಸ್ಟೋರ್ ಮಾಡ್ತಿದ್ರು. ಸೊ ಅದರ ದಾರವನ್ನು ಮೊದಲು ನಾವು ನೋಡಿ ಕಟ್ ಮಾಡಿ ತೆಗೆದು ಅದರ ನಂತರ ಅದರ ಒಳಗಿರುವ ಆ ಫ್ರೆಶ್ ಮೀಟ್ ಏನಿದೆ ನೋಡಿ ಅದನ್ನು ಸಪ್ರೇಟ್ ಮಾಡಬೇಕು. ಇದನ್ನು ಅಡುಗೆ ಮಾಡುವಾಗ ನೀವೇನು ಜಾಸ್ತಿ ಮಸಾಲೆ ಎಲ್ಲ ಬಳಸಬೇಕಾಗಿಲ್ಲ. ಯಾಕೆಂದರೆ ಈ ಮೀಟ್ ಏನಿದೆ ಇದಕ್ಕೆ ಉಪ್ಪು, ಮಸಾಲೆ, ಮೆಣಸಿನಕಾಯಿ, ವಿನೆಗರ್ ಎಲ್ಲ ಹಾಕಿ ಬಿಸಿಲಲ್ಲಿ ಒಣಗಿಸಿ ಇದನ್ನು ರೆಡಿ ಮಾಡಿರ್ತಾರೆ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ದಾರವನ್ನೆಲ್ಲ ಕಟ್ ಮಾಡಿ ಈ ಮೀಟನ್ನು ಸಪ್ರೇಟ್ ಮಾಡಿದ್ದೀನಿ ಈಗ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಒಂದು ಅರ್ಧ kg ಉಂಟು. ಅದಕ್ಕೆ 2 ರಿಂದ 3 ಆನಿಯನ್, ಸ್ವಲ್ಪ ಪೊಟ್ಯಾಟೊ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಜಿಂಜರ್, ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ, ಮತ್ತು ಸ್ವಲ್ಪ ಬಫಾ ತುಡಿ ಮತ್ತು ಗರಂ ಮಸಾಲ ಐಟಮ್ ಬೇಕು. ಅದು ಮತ್ತೆ ಹೇಳ್ತೀನಿ ಆಯಿತಾ. ಈಗ ಈ ಗೋವನ್ ಸಾಸೇಜಸ್ಸನ್ನು ಕುಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನಾವು ಕಟ್ ಮಾಡಿರ್ತಕ್ಕಂಥ ಗೋವನ್ ಸಾಸೇಜ್ ಅದರ ಜೊತೆಗೆ 2 ದೊಡ್ಡ ಗಾತ್ರದ ಆಲೂಗೆಡ್ಡೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಗೋವನ್ ಸಾಸೇಜ್ ಅರ್ಧ kg ಅಷ್ಟು ಉಂಟು. ಅದಕ್ಕೆ 2 ದೊಡ್ಡ ಗಾತ್ರದ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಿದ್ದೀನಿ. 1 ಲೋಟದಷ್ಟು ನೀರು ಹಾಕಿ ಮುಚ್ಚಳವನ್ನು ಮುಚ್ಚಿ ಕುದಿ ಬರುವ ತನಕ ಇದನ್ನು ಬೇಯಿಸಬೇಕು. ಒಂದು 5 ರಿಂದ 8 ನಿಮಿಷ ಕುದಿ ಬರುವ ತನಕ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದರ ನಂತರ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ನಾವೀಗ ಹಾಕ್ಕೊಳ್ಬೇಕು. ಇದಕ್ಕೆ ಯಾವುದೇ ಎಣ್ಣೆಯನ್ನು ಬಳಸಬೇಕಾಗಿಲ್ಲ. ನೀವು ಇಲ್ಲಿ ನೋಡ್ಬೋದು, ಸಾಸೇಜ್ ಕುಕ್ ಮಾಡಲಿಕ್ಕೆ ಇರ್ತೇವಲ್ಲ ಅದರಲ್ಲೇ ಅದರ ಆಯಿಲ್ ರಿಲೀಸ್ ಆಗುತ್ತೆ. ಅದಕ್ಕೆ ಯಾವುದೇ ಅಡಿಷ್ನಲ್ ಆಗಿ ಯಾವುದೇ ಆಯಿಲನ್ನು ಬಳಸಬೇಕಾಗಿಲ್ಲ. ಅದರ ನಂತರ ನಾನಿಲ್ಲಿ ಚಕ್ಕೆ ಮತ್ತು ಲವಂಗವನ್ನು ಹಾಕ್ಕೊಳ್ತಿದ್ದೀನಿ. ಅದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇರ್ತಕ್ಕಂಥ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಅದಾಗಿ ಸಣ್ಣದಾಗಿ ಕಟ್ ಮಾಡಿ ಇರ್ತಕ್ಕಂಥ ಈರುಳ್ಳಿ, ಅರ್ಧ kg ಇರೋದ್ರಿಂದ ನಾನು ಮೀಡಿಯಮ್ ಸೈಜ್ 3 ಈರುಳ್ಳಿಯನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ನೀವು 1 kg ಇಡೀ ಬಳಸೋದಾದರೆ ಒಂದು 4 ರಿಂದ 5 ಈರುಳ್ಳಿಯನ್ನು ಹಾಕ್ಕೊಳ್ಬೋದು. ಅದರ ನಂತರ ಸ್ವಲ್ಪ ಬಫಾ ತುಡಿ ಹಾಕಿದೆ, ಅರ್ಧ ಚಮಚದಷ್ಟು. ಆಲ್ರೆಡಿ ಇದರಲ್ಲಿ ಮಸಾಲ ಇದೆ, ಅಗತ್ಯ ಇಲ್ಲ ಹಾಕಬೇಕಂತ. ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಬೋದು. ನೀವು ಖಾರ ಜಾಸ್ತಿ ತಿಂತೀರಾದರೆ ಸ್ವಲ್ಪ ಖಾರವನ್ನು ಕೂಡ ಬಳಸ್ಬೋದು. ಅದರ ನಂತರ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತೆ. ಅಡಿಷ್ನಲ್ ಆಗಿ ಏನು ಹಾಕ್ಕೊಳ್ಬೇಕಾಗಿಲ್ಲ. ರುಚಿ ನೋಡಿ ಮತ್ತೆ ಹಾಕ್ಕೊಳ್ಳಿ. ಇನ್ನೊಂದು ಕುದಿ ಬಂತು, ಈಗ 12 ನಿಮಿಷ ಆಗಿರಬೇಕು. ಇದನ್ನು ಒಲೆ ಮೇಲೆ ಇಟ್ಟು ನೋಡಿ, ಈಗ ಪೊಟ್ಯಾಟೋಸ್ ಎಲ್ಲ, ಆಲೂಗೆಡ್ಡೆ ಎಲ್ಲ ಒಳ್ಳೆಯದಾಗಿ ಕುಕ್ ಆಗಿದೆ. ಸೊ ಇದು ರೆಡಿ ಆಯಿತು. ಸೊ ರೆಡಿಯಾಗಿದೆ, ಟೇಸ್ಟ್ ಮಾಡುವ ಹೇಗಿದೆ ಅಂತ. ಸೂಪರ್ ಆಗಿದೆ. ಪೊಟ್ಯಾಟೊ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಒಳ್ಳೆಯದಾಗಿ ಕುಕ್ ಆಗಿದೆ. ವಂಡರ್ಫುಲ್. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ನಂಗೆ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್.